ಕೊರೋನಾ ಬಗ್ಗೆ ಆತಂಕ ಬೇಡ, ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ. ಮೈಸೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಹೆಚ್ಚಾಗಿ ಕಾಣಿಸ್ತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ತಪಾಸಣೆ ಹೆಚ್ಚಿಸಲಾಗಿದೆ. ಪ್ರತಿದಿನ 5,000ಕ್ಕೂ ಹೆಚ್ಚು ಜನರಿಗೆ ಟೆಸ್ಟ್ ಮಾಡುವಂಥ ಗುರಿ ಇದೆ. ಈ ವೈರಸ್ ಆತಂಕಕಾರಿ ಅಲ್ಲ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ತಿಳಿಸಿದೆ. ಹಾಗಾಗಿ ಜನತೆ ಈ ವೈರಸ್ ಬಗ್ಗೆ ಆತಂಕ ಪಡುವಂಥ ಪ್ರಮೇಯ ಬರೋದಿಲ್ಲ. 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಮಾಸ್ಕ್ ಧರಿಸೋಕೆ ನಾವೀಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಗೈಡ್ಲೈನ್ಸ್ ಕೂಡ ರಿಲೀಸ್ ಆಗಿದೆ ಅನ್ನುವಂಥ ಮಾತನ್ನು ಮೈಸೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನೋಡಿ, ಈಗ ಬಂದಿರುವಂಥ ವೇರಿಯಂಟ್ ಏನಿದೆ ಅದು ಅಷ್ಟೊಂದು ಅಪಾಯಕಾರಿ ಅಲ್ಲ. JN1 ತಳಿ ಬಂದಿದೆ ಕೇರಳದಲ್ಲಿ. ನಮ್ಮಲ್ಲಿ ಇನ್ನೂ ಕೂಡ ವೇರಿಯಂಟ್ ಇನ್ನೂ ಪತ್ತೆ ಆಗಿಲ್ಲ. ಬಟ್ ಕೊರೋನಾ ಪ್ರಕರಣಗಳು ಪತ್ತೆ ಆಗಿದ್ದಾವೆ. ವಯಸ್ಸಾದಂಥವ್ರು ಕೂಡ ಅಂದರೆ ಅದರ ಅಟ್ಯಾಕ್ ಆದಂಥವ್ರು ಸಾಯ್ತಾ ಇದ್ದಾರೆ. ದಿನನಿತ್ಯವೂ ಕೂಡ 40ರಿಂದ 50 ಕೇಸಸ್ಗಳು ಬರ್ತಾ ಇದ್ದಾವೆ. ನಿನ್ನೆ ಕೂಡ ದಾಖಲೆ ಕೇಸ್ಗಳು. ಹಾಗಾಗಿ ಸಹಜವಾಗಿ ಆತಂಕ ಇದೆ ಜನರಲ್ಲಿ. ಸರ್ಕಾರ ಕೂಡ ಸನ್ನದ್ಧವಾಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ತಪಾಸಣೆಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಪ್ರತಿದಿನ ಈಗ ಟಾರ್ಗೆಟ್ 5,000 ಜನರಿಗೆ ಟೆಸ್ಟ್ ಮಾಡುವಂಥ ಒಂದು ಗುರಿಯನ್ನು ಕೊಡಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ಮೈಸೂರಿನಲ್ಲಿ ಗುಂಡೂರಾವ್ ಮಾಹಿತಿನ ಹಂಚಿಕೊಂಡಿದ್ದಾರೆ. ಕೇಳಿದ್ರೆ ಹೆಚ್ಚು ಕೋವಿಡ್ ಪಾಸಿಟಿವ್ ಹೆಚ್ಚು ಬರ್ತಾ ಇರ್ತಕ್ಕಂಥದ್ದು. ಕೇರಳ ಬಿಟ್ಟರೆ ಕರ್ನಾಟಕನೇ ಇವತ್ತು ಅತಿ ಹೆಚ್ಚು ಕೋವಿಡ್ ಟೆಸ್ಟ್ಗಳು ಮಾಡ್ತಾ ಇರುವಂಥದ್ದು. ಆದರೆ ನಂಬರ್ಸ್ ನಮ್ಮಲ್ಲಿ ಪಾಸಿಟಿವ್ ಇರೋದು ಭಾಳ ಕಮ್ಮಿ ಇದೆ. ಆದ್ದರಿಂದ ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ ಇಲ್ಲೆಲ್ಲ ಹೆಚ್ಚಿನ ಒಂದು ಕೋವಿಡ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇಡೀ ದೇಶದ ಮಟ್ಟದಲ್ಲೂ ಇದರ ಬಗ್ಗೆ ಈಗ ಪ್ರಾರಂಭ ಆಗಿದ್ದಾರೆ. ಆದರೆ ನಾವೆಲ್ಲ ಮೊದಲೇ ಇದಕ್ಕೆ ನಮ್ಮ ಕ್ರಮಗಳು ತೊಗೊಂಡ್ಬಿಟ್ಟಿದ್ದೀವಿ. 5,000 ಮುಟ್ಟಬೇಕು ಅಂತ ನಮ್ಮ ಗುರಿ ಇರುವಂಥದ್ದು. ದಿನ 5,000 ಟೆಸ್ಟ್ಗಳಾಗಬೇಕು ಅಂತ. ಸೊ ಆ ಮಾಹಿತಿ, ಬೇರೆ ಬೇರೆ ಮಾಹಿತಿಗಳು ಎಲ್ಲ ನಾವು ತೆಗೆದುಕೊಂಡು ಕ್ಯಾಬಿನೆಟ್ ಉಪಸಮಿತಿಯಲ್ಲಿ ನಾವು ತೀರ್ಮಾನಗಳು ತೊಗೊಂಡು ಏನು ಮಾಡಬೇಕು ಮುಂದೆ ಅಂತ ನಾವು ತೀರ್ಮಾನಕ್ಕೆ ಬರ್ತೀವಿ. ಜೀವ ಭಯ ಅಂತ ಏನಿಲ್ಲ. ಮತ್ತು ಸಾಮಾನ್ಯವಾದಂಥ ಲಕ್ಷಣಗಳಿರುತ್ತೆ ಹೊರತು ಮೈಲ್ಡಾಗಿ ಜ್ವರ, ನೆಗಡಿ, ಗಂಟಲು ನೋವು ಆ ಥರ ಇತ್ತು, ಮತ್ತೆ ಹೊರಟೋಯ್ತು. ಆ ಒಮಿಕ್ರಾನ್ ಉಪತಳಿ ಈ ಒಂದು JN.1. ಸೊ ಇವತ್ತಿನ ಪೇಪರಲ್ಲೂ ನಿನ್ನೆ ನಮ್ಮ WHO ಚೀಫ್ ಸೈಂಟಿಸ್ಟ್ ಇದ್ದಾರೆ ಸ್ವಾಮಿನಾಥನ್, ಅವರು ಹೇಳಿದ್ದಾರೆ ಇದು ತೀವ್ರವಾದಂಥ ಯಾವುದೇ ರೀತಿಯ ಒಂದು ಆರೋಗ್ಯಕ್ಕೆ ಹಾನಿಕಾರವಾದಂಥ ಯಾವುದೇ ರೀತಿಯ ಒಂದು ಸನ್ನಿವೇಶ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಅದರಿಂದ ನಮಗನ್ಸ ಅದೆಲ್ಲ ಸಮಾಧಾನಕರವಾದಂಥ, ನಮಗೆ ಸಮಾಧಾನ ತರತಕ್ಕಂಥ ಒಂದು ಅಂಶ ಅಂತ ಹೇಳಿದ್ರೆ ಇದರಿಂದ ನಾವು ಎಚ್ಚೆತ್ಕೊಂಡಿದ್ದೇವೆ. ಆದರೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಮಾಸ್ಕ್ಗಳು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ ಅಂತ ಎಲ್ಲ ಹೇಳಿ ನಾವು ಅದನ್ನು ಮಾರ್ಗಸೂಚಿಗಳು ನಾವು ಕೊಟ್ಟಿದ್ದೇವೆ. ಕೇಳಿದ್ರೆ ಹೆಚ್ಚು